ತಾಲೂಕಿನ ಜನರ ಆರಾಧ್ಯ ದೈವ ಶ್ರೀ ನುಂಕಮಲೆ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಮಹೋತ್ಸವ ಪ್ರಯುಕ್ತ ಸೋಮವಾರ ಸಂಜೆ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮಂಗಳವಾರ ಸಿಡಿಬಂಡಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಜಾತ್ರೆ ಮಹೋತ್ಸವದ ಪ್ರಯುಕ್ತ ಆನಗೋಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ನುಂಕಮಲೆ ಬೆಟ್ಟದ ದೇವಸ್ಥಾನದಲ್ಲಿ ಕಳೆದ 4 ದಿನಗಳಿಂದ ನುಂಕಮಲೆ ಸಿದ್ದೇಶ್ವರ ಸ್ವಾಮಿಯ ಭಕ್ತರು ನಾನಾ ರೀತಿಯ ಧಾರ್ಮಿಕ ಆಚರಣೆಗಳ ಮೂಲಕ ಭಕ್ತಿ ಸಮರ್ಪಿಸಿದರು. ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ನಾನಾ ಜಿಲ್ಲೆಗಳಿಂದ ಸೇರಿದಂತೆ ಹೊರ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ತಂಡೋಪತಂಡವಾಗಿ ಆಗಮಿಸಿದ್ದರು. ದೇವಸ್ಥಾನದಲ್ಲಿ ಬೆಳಿಗ್ಗೆ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದರು. ಭಕ್ತರು ಸಂಜೆ ನುಂಕಮಲೆ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನಡೆಸಿದರು. ರಥೋತ್ಸವಕ್ಕೆ ಮುಂಚೆ ಕಟ್ಟಿಗೆಯಿಂದ ನಿರ್ಮಿಸಿ ವಿಶೇಷವಾಗಿ ಅಲಂಕರಿಸಿದ್ದ ಕುದುರೆಯನ್ನು ವ್ಯಕ್ತಿಯೊಬ್ಬ ತಲೆ ಮೇಲೆ ಹೊತ್ತು ರಥ ಸಂಚರಿಸುವ ದಾರಿಯಲ್ಲಿ ಓಡಿಸಿದ ನಂತರವೇ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಭಕ್ತರು ರಥಕ್ಕೆ ಬಾಳೆಹಣ್ಣು, ಮೆಣಸು ಎರಚಿ ಭಕ್ತಿ ಸಮರ್ಪಿಸಿದರು. ಹೀಗೆ ಎರಚಿದ ಮೆಣಸನ್ನು ಆರಿಸಿಕೊಳ್ಳಲು ಭಕ್ತರು ಮುಗಿಬಿದ್ದುದು ಕಂಡುಬಂತು. ಜಾತ್ರೆಯಲ್ಲಿ ದೇವರಿಗೆ ಎಸೆದ ಮೆಣಸನ್ನು ಸಂಗ್ರಹಿಸಿ ಆರೋಗ್ಯ ಹದಗೆಟ್ಟ ಮಕ್ಕಳು, ಜಾನುವಾರುಗಳು ಅರಿದು ಕುಡಿಸಿದರೆ ನಾನಾ ಕಾಯಿಲೆಗಳು ವಾಸಿಯಾಗುತ್ತವೆ ಎನ್ನುವುದು ಇಲ್ಲಿನ ನಂಬಿಕೆಯಾಗಿದೆ. ಅದೇ ರೀತಿ ಮಂಗಳವಾರ ಸಾಯಂಕಾಲ ಸಾವಿರಾರು ಭಕ್ತರೊಂದಿಗೆ ಸಿಡಿ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ದೇವರಿಗೆ ಹರಕೆ ಹೊತ್ತ ಭಕ್ತರು ತಮ್ಮ ತಮ್ಮ ಹರಕೆಯನ್ನು ತೀರಿಸುತ್ತಾ ಸಿಡಿಬಂಡಿಗೆ ಬಾಳೆಹಣ್ಣು ಸಮರ್ಪಿಸಿದ್ದು ವಿಶೇಷವಾಗಿತ್ತು. ಸಿಡಿಬಂಡಿಯು ಹೂವಿನ ಕಾರ್ಯಗಳಿಂದ ಕಂಗೊಳಿಸುತ್ತಿತ್ತು. ಒಟ್ಟಿನಲ್ಲಿ ಕಾಲಭೈರವನ ಜಾತ್ರೆಯನ್ನು ಕಣ್ತುಂಬಿಕೊಂಡ ಭಕ್ತರು ಪುನೀತರಾದರು. ನಾಳೆ ಬುಧವಾರ ಜಾತ್ರೆಗೆ ತೆರೆ ಬೀಳಲಿದೆ. ವಿಶೇಷವಾಗಿ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಿಎಸ್ಐ ಲಕ್ಷ್ಮಣ್ ಹೊಸಪೇಟೆ ಹಾಗೂ ಸಿಬ್ಬಂದಿಗಳಿಂದ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಆನಗೋಲ್ ತಿಪ್ಪೇಸ್ವಾಮಿ ಹಾಗೂ ಪದಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಕರಿಬಸಪ್ಪ, ಕಾಂಗ್ರೆಸ್ ಮುಖಂಡರಾದ ನಾಗಸಮುದ್ರ ಗೋವಿಂದಪ್ಪ, ಎಸ್ ಖಾದರ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪ್ರಕಾಶ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿಎಂ ಮಂಜುನಾಥ್, ಲಕ್ಷ್ಮಣ್, ವಿನಯ್ ಕುಮಾರ್, ಬಿಎನ್ ಮಂಜಣ್ಣ, ಸೂರಯ್ಯ, ಶ್ರೀನಿವಾಸ್, ನುಂಕೇಶ್ಗೌಡ, ಸಾವಿರಾರು ಭಕ್ತರು, ಮಹಿಳೆಯರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಪೊಲೀಸ್ ಪ್ರಕಟಣೆ ದಯಮಾಡಿ ತೆರೆಗೆ ವಸ್ತುಗಳನ್ನು ನಿಮ್ಮ ಮೊಬೈಲ್ ಬಗ್ಗೆ ಜಾಗರೂಕತೆ ಇರುವುದು ಪೊಲೀಸ್ ಪ್ರಕಟಣೆಯಿಂದ ತಿಳಿಸಲಾಗುವುದು. ಅಧ್ಯಕ್ಷರು ತಿಪ್ಪೇಸ್ವಾಮಿ ದಯಮಾಡಿ ನೇರ ಹತ್ರ ಬರಬೇಕಾಗಿ ವಿನಂತಿ. ರಥಬೀದಿಯ ಎರಡೂ ಬದಿಗಳಲ್ಲಿ ನಿಂತಿರುವ ಭಕ್ತಾದಿಗಳು ಪೂರೈಸಲು ರಥದ ಚಾಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369